ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಚಾನಲ್. ಸೊ ಎದ್ದು ಫ್ರೆಶ್ ಅಪ್ ಆಗಿ ಆಚೆ ಬಂದೆ. ಸೂಪರ್ ಆಗಿರೋ ವೆದರ್ ಇತ್ತು, ಅದಕ್ಕೆ ಒಂದು ಕ್ಲಿಪ್ ಆ್ಯಡ್ ಮಾಡಿದೆ ಅಷ್ಟೇ. ಸೊ ಇನ್ನು ದೇವ್ರ ಮನೆಗೆ ಬಂದು ದೇವ್ರ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು, ಇವತ್ತು ಸೋಮವಾರ ಆಗಿತ್ತಲ್ವ. ಸೊ ನಿನ್ನೆ ನಾನ್ ವೆಜ್ ಎಲ್ಲ ಮಾಡಿಬಿಟ್ಟಿದ್ವಲ್ಲ, ನೀಟಾಗಿ ಕ್ಲೀನ್ ಮಾಡಿ ಮನೆಗೆಲ್ಲ ಧೂಪ ಹಾಕ್ತು. ಸೂಪರ್ ಆಗಿರೋ ಮನೆಗೆ ಪಾಸಿಟಿವ್ ಎನರ್ಜಿ ಬಂತು. ಸೊ ಎಲ್ಲ ಆದಮೇಲೆ ಒಂದು ಲೋಟ ಚಿಯಾ ಸೀಡ್ಸ್ ಕುಡ್ದಾದ್ಮೇಲೆ ಇನ್ನೇನಿದ್ರು ನಮ್ದು ಇದ್ದೇ ಇರುತ್ತಲ್ವ ಅಡುಗೆ ಮನೆ ಕೆಲಸ ಸ್ಟಾರ್ಟ್ ಮಾಡಲೇಬೇಕು. ಏನು ಮಾಡಿದ್ರು ಬಿಡೋಂಗೆ ಇಲ್ಲ. ಸೊ ಸಂಡೇ ಅಂತಲೂ ಹಾಲಿಡೇ ಇಲ್ಲ, ಮಂಡೇ ಅಂತಲೂ ಹಾಲಿಡೇ ಇಲ್ಲ ಅಲ್ವಾ ಫ್ರೆಂಡ್ಸ್. ಏನು ಮಾಡೋಂಗಿಲ್ಲ, ಹೌಸ್ ವೈಫ್ ಕಥೆನೇ ಇಷ್ಟು. ಸೊ ಬೆಳಗ್ಗೆ ಮಂದಿ ಬಟಾಣಿ ಹಾಕ್ಬಿಟ್ಟು ಸೂಪರಾಗಿರೋ ಉಪ್ಪಿಟ್ಟು ಮಾಡಿದ್ದೆ. ಬಟ್ ಸಕ್ಕತ್ತಾಗಿತ್ತು ಫ್ರೆಂಡ್ಸ್, ಹೇಳಬೇಕು ಅಂದರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಓಕೆನಾ. ಸೊ ಅವರೆಕಾಳು ಪಲಾವ್ಗಿಂತ ಬಟಾಣಿ ಪಲಾವ್ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಸೊ ಹೆಂಗೆ ಮಾಡೋದು ಅಂತ ಕ್ವಿಕ್ಕಾಗಿ ಹೇಳ್ತೀನಿ ಬನ್ನಿ. ಸೊ ಒಂದು ಬಾಣಲಿ ಇಟ್ಟು ಅದಕ್ಕೆ ಕರಿಬೇವು, ಕಡಲೆ, ಉದ್ದಿನಬೇಳೆ, ಸೊ ಈರುಳ್ಳಿ ಹಾಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡೆ. ಫ್ರೈ ಎಲ್ಲ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಟೊಮೊಟೊ ಹಾಕಿ, ಈರುಳ್ಳಿ ಹಾಕಿ, ಅದನ್ನು ಯಾವಾಗಲೇ ಅಷ್ಟು ಮಸಾಲೆನ ಸ್ಲೋ ಉರಿಯೆಲ್ಲ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಆಮೇಲೆ ಅದೆಲ್ಲ ನೀಟಾಗಿ ಸ್ಮ್ಯಾಶ್ ಆದಮೇಲೆ ಬಟಾಣಿ ಎಕ್ಸ್ಟ್ರಾ ಬೇಯಕ್ಕೆ ಇಟ್ಟಿದ್ದೆ. ಸೊ ಅದನ್ನು ಅದರೊಳಗಡೆ ಹಾಕ್ಬಿಟ್ಟು ಸೂಪರಾಗಿ 5-10 ಮಿನಿಟ್ಸ್ ಒಳಗಡೆ ಸೂಪರಾಗಿರೋ ಬಟಾಣಿ ಉಪ್ಪಿಟ್ಟು ರೆಡಿ ಆಗೋಯ್ತು. ಮತ್ತು ರವೆ ಉರಿಯುವಾಗ ಇನ್ನೊಂದು ಟಿಪ್ಸ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸೊ ಸ್ವಲ್ಪ ಹುರಿದಾಗಿರುತ್ತಲ್ಲ, ಆವಾಗ ಲೈಟಾಗಿ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕಿ ನೀವು ಮಧ್ಯಾಹ್ನ ತಿಂದರು ಇವಾಗ ಹೇಗೆ ಉಪ್ಪಿಟ್ಟು ಉಡುಡಿ ಆಗಿರುತ್ತೆ, ಸೊ ಆವಾಗಲೂ ಹಾಗೆ ಸೂಪರಾಗಿ ಉಪ್ಪಿಟ್ಟಿರುತ್ತೆ. ಇಷ್ಟೇ ಟಿಕ್ಸು. ಕೆಲವೊಂದು ಟಿಕ್ಸ್ಗಳು ಯೂಸ್ ಮಾಡಿದರೆ ಉಪ್ಪಿಟ್ಟ ಅಂತ ಬೋರೇ ಅನ್ಸಲ್ಲ. ನಿಜ ಫ್ರೆಂಡ್ಸ್, ನನಗಂತೂ ಉಪ್ಪಿಟ್ಟು ಕಂಡ್ರೆ ತುಂಬಾ ಇಷ್ಟ. ಸೊ ಉಪ್ಪಿಟ್ಟೆಲ್ಲ ಆದಮೇಲೆ ನಾನು ಶಾಪ್ಗೆ ಹೋಗ್ಬೇಕಲ್ವ. ಸೊ ಮಧ್ಯಾಹ್ನಕ್ಕೂ ಅಡುಗೆ ಈಗಲೇ ಮಾಡಿಟ್ಬಿಟ್ಟು ಹೋಗ್ಬಿಟ್ಟಿರ್ತೀನಿ, ಮತ್ತೆ ಇನ್ನು ಬಂದು ನನ್ನ ಕೈಲಿ ಮಾಡೋಕ್ಕಾಗಲ್ಲ. ಸೊ ಇನ್ನು ಹೆಸ್ರು ಕಾಳು ಹಾಕ್ಬಿಟ್ಟು ಬಸ್ಸಾರು ಮಾಡಿದ್ದೆ. ಸೊ ಇವಾಗ ಯಾಕೆ ಅಂದರೆ ತುಂಬ ವೆದರು ಎಷ್ಟು ಸೆಕೆ ಇದೆ ಅಲ್ವಾ. ಸೊ ತಂಪಲ್ವ ಹೆಸ್ರು ಕಾಳು ಅಂತ ಹೇಳ್ಬಿಟ್ಟು ಬಸ್ಸಾರು ಮಾಡೋಣ ಅಂತ ಕಾಳು ಬರೀ ಹೆಸ್ರು ಕಾಳು ಹಾಕ್ಬಿಟ್ಟು ಬಸ್ಸಾರು ಮಾಡಿದ್ದೆ. ಸೊ ಕಾಳೆಲ್ಲ ಬೇಯಿಸ್ಬಿಟ್ಟು ಇನ್ನು ಮಸಾಲೆಗೆ ಬಂದು ಕೊತ್ತಂಬರಿ ಸೊಪ್ಪು, ಒಂದು 5-6 ಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆಹಣ್ಣು, ಇನ್ನು ತೆಂಗಿನಕಾಯಿ ತುರಿ, ಇನ್ನು ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಸ್ವಲ್ಪ ಎಣ್ಣೆ ಹಾಕೊಂಡು ಫ್ರೈ ಮಾಡಿಬಿಟ್ಟೆ, ಅದಕ್ಕೆ ಹಾಕ್ಕೊಂಡೆ. ಸೊ ಸ್ವಲ್ಪ ಜೀರಿಗೆ, ಮೆಣಸು ಹಾಕ್ಬಿಟ್ಟು ರುಬ್ಕೊಂಡ್ರೆ ಸೊ ಸೂಪರಾಗಿರೋ ಮಸಾಲೆ ಆಯಿತು. ಮತ್ತು ಇನ್ನೊಂದು ಟ್ರಿಕ್ಸ್ ಏನು ಗೊತ್ತಾ, ಬಸ್ಸಾರು ಟೇಸ್ಟಿಯಾಗಿ ಬರಬೇಕು ಅಂದರೆ ಸ್ವಲ್ಪ ಅರ್ದ್ಬಿಟ್ಟು ಆಮೇಲೆ ಅದಕ್ಕೆ ಹೆಸ್ರು ಕಾಳು ಹಾಕೊಳ್ಳಿ, ಆವಾಗ ಸಾಂಬಾರು ಎಷ್ಟು ಟೇಸ್ಟಾಗಿ ಬಂದಿರುತ್ತೆ ಅಂತ ನೋಡಿ. ಸೊ ಇನ್ನು ಬಸ್ಸಾರಿಗೆ ಒಗ್ಗರಣೆ ಹಾಕ್ಬೇಕಲ್ವಾ. ಸೊ ಒಂದು ಪೆನಾಲ್ ಇಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ, ಕರಿಬೇವು ಎಲ್ಲ ಹಾಕಿ, ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ, ಅರಿಶಿನ ಹಾಕಿ ನೀಟಾಗಿ ಫ್ರೈ ಮಾಡಿದೆ. ಫ್ರೈ ಆದಮೇಲೆ ಮಸಾಲೆ ರುಬ್ಬಿದ್ನಲ್ವಾ, ಆ ಮಸಾಲೆ ಹಾಕ್ಬಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಿದೆ. ಅದನ್ನೇನು ತುಂಬ ಹೊತ್ತು ಉರಿಯೋ ಅವಶ್ಯಕತೆ ಇರಲ್ಲ, ಏಕೆಂದರೆ ನಾವು ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಫಸ್ಟೇ ಹುರ್ಕೊಂಡಿರ್ತೀವಿ, ನಮ್ಮ ಮೆಣ್ಸಿನ್ಕಾಯಿ ಎಲ್ಲ ಬೇಯಿಸ್ಕೊಂಡಿರ್ತೀವಲ್ಲ. ಸೊ ಬೇಗನೆ ನೀರು ಹಾಕ್ಬಿಟ್ಟು ಒಂದು ಕುದಿ ಬೇಯಿಸಿದ್ರೆ ಸಾಂಬಾರು ರೆಡಿಯಾಗೋಗಿರುತ್ತೆ. ಏಕೆಂದರೆ ಹುಣ್ಸೆಹಣ್ಣು ಹಾಕಿರ್ತೀವಲ್ಲ, ತುಂಬ ಹೊತ್ತು ಬೇಯಿಸ್ತಾ ಇದ್ದರೆ ಟೇಸ್ಟ್ ಬೇರೆ ಥರ ಬಂದುಬಿಟ್ಟಿರುತ್ತೆ. ಓಕೆನಾ. ಸೊ 2 ಕುದಿ ಬೇಯಿಸಿದರೆ ಸಾಕು. ಇನ್ನು ಕಾಳು ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವೆಲ್ಲ ಹಾಕ್ಬಿಟ್ಟು ನೀಟಾಗಿ ಒಗ್ಗರಣೆ ಕೊಟ್ಟೆ. ಸೊ ಈರುಳ್ಳಿ ಚೆನ್ನಾಗಿ ಹುರಿದ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ, ಇನ್ನು ಕಾಳು ಬೇಯಿಸಿಟ್ಕೊಂಡಿದ್ನಲ್ಲ ಅದು ಕಾಳು ಹಾಕಿ ನೀಟಾಗಿ ಹುರಿದೆ. ನೀವು ಸೊಪ್ಪ್ಯಾಕೆ ಹಾಕಿಲ್ಲ ಅಂತ ಯೋಚನೆ ಮಾಡ್ತಿದ್ದರೆ, ನಮ್ಮನೆಯವರಿಗೆ ಸೊಪ್ಪು ಎಲ್ಲ ಅಷ್ಟಾಗಿ ಇಡ್ಸಲ್ಲ, ಹಾಗಾಗಿ ಬರೀ ಕಾಳು ಹಾಕಿನೇ ಒಗ್ಗರಣೆಗೆ ಇದು ಸಾಂಬಾರು ಮಾಡಿದ್ದೀನಿ ಅಷ್ಟೇ. ಸೊ ಅದಕ್ಕೆ ತೆಂಗಿನಕಾಯಿ ತುರಿ ಎಲ್ಲ ಹಾಕಿದೆ. ಸೂಪರಾಗಿರೋ ಹೆಲ್ದಿ ಹೆಸ್ರು ಕಾಳು ಪಲ್ಯ ರೆಡಿ ಆಯಿತು. ಇನ್ನು ರೈಸು ಮಾಡಿಟ್ಟು, ಪಲ್ಯ ಮಾಡಿಟ್ಟು, ಸಾಂಬಾರೆಲ್ಲ ಮಾಡಿಟ್ಟು ನನ್ನ ಶಾಪಿಗೆ ಆಲ್ರೆಡಿ ತುಂಬಾ ಟೈಮ್ ಆಗಿಬಿಟ್ಟಿತ್ತಲ್ವಾ. ಸೊ ಇನ್ನು ಕಾಯ್ಕೊಂಡು ಕುತ್ಕೊಂಡ್ರೆ ಆಗಲ್ಲ, ಇನ್ನವ್ರ ಜೊತೆ ಬೈಸ್ಕೊಳ್ಳೋರು ಯಾರು ಅಂತೇಳಿ ಬೇಗನೆ ಶಾಪ್ಗೆ ರೆಡಿಯಾಗಿ ಹೋದೆ. ಸೊ ನೈಟ್ ಅಲ್ಲೇ ಬರೋ ಅಷ್ಟರಲ್ಲೇ 8:30-9 ಗಂಟೆ ಆಗಿಬಿಟ್ಟಿತ್ತು. ಇವ್ರು ಟಿಪ್ಟೂರಿಗೆ ಹೋಗ್ಬಿಟ್ಟಿದ್ರು, ಇರಲಿಲ್ಲ, ಅಂಗಡಿ ಕ್ಲೋಸ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ತುಂಬ ಲೇಟ್ ಆಯಿತು. ಸೊ ಇರಲಿ, ನಮ್ಮ ತುರುವೇಕೆರೆನೂ ಒಂದು ಕ್ಲಿಪ್ ಇರಲಿ ಅಂತ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಅದು ನಮ್ಮ ತುರುವೇಕೆರೆ ಬಸ್ ಸ್ಟ್ಯಾಂಡು. ಸೊ ನೈಟ್ ಬಂದು ಸಿಂಪಲ್ಲಾಗಿ, ಹೆಲ್ದಿಯಾಗಿ, ಮತ್ತು ನನ್ನ ವೆಯ್ಟ್ ಲಾಸು ಇರುತ್ತೆ ಅಲ್ವಾ, ಅದಕ್ಕೇ ಅಕ್ಕಿ ಹಿಟ್ಟಿನ ದೋಸೆ ಮಾಡಿದ್ದೆ. ಎಷ್ಟು ಕ್ರಿಸ್ಪಿಯಾಗಿ ಸೂಪರಾಗಿರುತ್ತೆ ಅಂದರೆ ನೀವು ಒಮ್ಮೆ ಟ್ರೈ ಮಾಡಿ. ನಿಜ, ದೋಸೆನೇ ಬೇಡ, ಅದು ಇಟ್ಟರು ನೆನಾಕಿ ರುಬ್ಬೋದು ಇವ ಅವಶ್ಯಕತೆನೇ ಇಲ್ಲ, ಅದರಿಗಿಂತ ಕ್ರಿಸ್ಪಿಯಾಗಿ ಸೂಪರಾಗಿ ಬಂದಿರುತ್ತೆ. ಬೇಕಾದ್ರೆ ನಾನು ಚಾಲೆಂಜ್ ಆಗ್ತೀನಿ, ಚೆನ್ನಾಗಿರುತ್ತೋ ಇಲ್ವೋ ಅಂತ. ಬೇಕಾದ್ರೆ ನೀವು ಟ್ರೈ ಮಾಡಿ, ಚೆನ್ನಾಗಿರುತ್ತೆ ಅಂತ ಕಮೆಂಟ್ ಮಾಡೇ ಮಾಡ್ತೀರಾ. ಓಕೆನಾ. ಸೊ ಇನ್ನು ನನ್ನ ಮಗಳಿಗೂ ದೋಸೆ ತಿನ್ನಿಸಿ ನಾನು ದೋಸೆ ತಿಂದು, ಸೊ ನಮ್ಮನೆ ಸ್ವಲ್ಪ ಲೇಟ್ ಆಯಿತು ಬರೋದು, ಏಕೆಂದರೆ ಟಿಪ್ಟೂರಿಂದ ಬರಬೇಕಲ್ವಾ.
ಮತ್ತು ಇನ್ನು ವೆಯ್ಟ್ ಲಾಸ್ ಮಾಡ್ತಾಯಿದ್ದೀನಿ ಅಂತೇಳಿ ಊಟ ತಿಂಡಿ ಏನು ಬಿಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಾನು 3 ಟೈಮ್ ಇವಾಗ ನಿಮಗೆ ಏನು ತೋರಿಸ್ದೆ ನಾನು ಊಟ ಮಾಡೋ ಪ್ಲೇಟೇನ ನಿನಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಎಷ್ಟು ಬೇಕು ಇವಾಗ ಮುಂಚೆ 4 ದೋಸೆ ತಿಂತಾಯಿದ್ರಿ ಅಲ್ವಾ, ಈಗ 3 ದೋಸೆ ತಿನ್ನಿ ಸಾಕು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.